ನಮಸ್ತೆ ಮಕ್ಕಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 3 ಆರ್ಗನೈಸನ್ನು ನಾವು ಸ್ಟಡಿ ಮಾಡಿ ಆಯಿತು. ಯಾವ್ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದಾದಮೇಲೆ ಯಾವ್ದು ಸ್ಟಡಿ ಮಾಡಿದ್ವಿ? ಗಾಲ್ಗಿ ಕಾಂಪ್ಲೆಕ್ಸ್. ದೆನ್ ಥರ್ಡ್ ಒನ್ ಪ್ರೀವಿಯಸ್ ವಿಡಿಯೋದಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಲೈಸೋಸೋಮ್ಸ್, ಹೌದಾ? ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ದ 4th ಆರ್ಗನಲೆ, ದಟ್ ಈಸ್ ದ ವ್ಯಾಕ್ಯೂಲ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದೆನ್ ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್ ಆ್ಯಂಡ್ ವ್ಯಾಕ್ಯೂಲ್ಸ್, ದೀಸ್ ಆರ್ಗನಲೇಸ್ ಕಮ್ಸ್ ಅಂಡರ್ ಸಿಂಗಲ್ ಮೆಂಬ್ರೇನ್ ಬಾಂಡ್ ಆರ್ಗನಲೇಸ್. ನೆನಪಿದೆಯಾ? ಕಣದಂಗಗಳು ಅಂತಂದರೆ, ಆರ್ಗನಲೇಸ್ ಅಂದರೆ ವಿ ಹ್ಯಾವ್ 3 ಟೈಪ್ಸ್. ವಿಚ್ ಆರ್ ದೋಸ್? ಕೆಲವೊಂದು ಆರ್ಗನಲೇಸಿಗೆ ಮೆಂಬ್ರೇನ್ ಇರೋದಿಲ್ಲ, ಇದು ರಿವಿಷನ್. ಸೊ ಮೆಂಬ್ರೇನ್ಲೆಸ್ ಆರ್ಗನಲೇಸ್, ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೇಸ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೇಸ್. ಸೊ ನಾವು ಸ್ಟಾರ್ಟ್ ಮಾಡಿರೋದು ಯಾವುದು? ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೇಸ್, ಹೌದಾ? ನಾವು what is this vacuole, what it is doing inside the cell, and what is the structure, how it is and what it is composed of, right? Now vacuole ಅಂತಂದರೆ ವ್ಯಾಕಸ್ ಅಂತಂದರೆ ಎಂಟಿ ಅಂತ ಅರ್ಥ. ವ್ಯಾಕಸ್, VACCUS, ವ್ಯಾಕಸ್. ಎಂಟಿ ಅಂದರೆ ಏನು? ಖಾಲಿ ಅಂತ ಹೇಳ್ತೀವಲ್ಲ, ಬರಿದಾಗಿರೋದು ಅಂತ. ಸೊ ವ್ಯಾಕಸ್ ಅಂದರೆ ಎಂಟಿ, ಬಟ್ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ವ್ಯಾಕ್ಯೂಲ್ ಅಂದರೆ ಅದು ಖಾಲಿ ಸ್ಪೇಸು ಅಂತ ಅನ್ಕೋಬಾರ್ದು. ಅದು ನೋಡಲಿಕ್ಕೆ ನಿಮಗೆ ಎಂಟಿ ಅನಿಸುತ್ತೆ, ಖಾಲಿ ಅನಿಸುತ್ತೆ, ಬಟ್ ಇಫ್ ಯು ಸ್ಟಡಿ ದ ಕಂಟೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ವ್ಯಾಕ್ಯೂಲ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವ್ಯಾಕ್ಯೂಲ್ ಇಟ್ ಈಸ್ ಹೆಂಗೆ ಬರಿಬೋದು ನೀವು? ಇಟ್ ಈಸ್ ಅ ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೆ, ಹೌದಾ? ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೆ. ನಾವು ವೆದರ್ ವ್ಯಾಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್? ಆನ್ಸರ್ ಏನಾಗಬೇಕು? ನೋ. ವೈ? ಬಿಕಾಸ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಒಳಗಡೆ ಮೆಂಬ್ರೇನ್ ಬೌಂಡ್ ಆರ್ಗನಲೇಸ್ ಇರೋದೇ ಇಲ್ಲ. ಸೊ ವ್ಯಾಕ್ಯೂಲ್ಸು ಅದಕ್ಕೆ ಹೊರಗಡೆ ಒಂದು ಮೆಂಬ್ರೇನ್ ಇರುತ್ತೆ. ಸೊ ಮೆಂಬ್ರೇನ್ ಬಂತು ಅಂತಂದರೆ ಆ ರೀತಿಯಾದಂತಹ ಆರ್ಗನಲೇಸು ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ಇರೋದಿಲ್ಲ. ಸೊ ದ್ಯಾಟ್ ಆಲ್ಸೋ ವಿಲ್ ರೈಟ್ ಹಿಯರ್ ಜಸ್ಟ್ ಟು ರಿಮೆಂಬರ್ ಅಬೌಟ್ ದ ವ್ಯಾಕ್ಯೂಲ್ಸ್. ಸೊ ವ್ಯಾಕ್ಯೂಲ್ಸ್ ಆರ್ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಎನಿ ಒನ್ ಎಕ್ಸಾಂಪಲ್ ಫಾರ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಯಾವ್ದು ಹೇಳ್ಬೋದು? ಬ್ಯಾಕ್ಟೀರಿಯಾ or cyanobacteria, then mycoplasma, PPLO, pleuropneumonia like organisms, right? ಸೊ ಪ್ರೊಕ್ಯಾರಿಯೋಟ್ಸ್ ಒಳಗಡೆ ಇದು ಅಬ್ಸೆಂಟ್ ಇದೆ ಅಂತಂದರೆ ಆಬ್ವಿಯಸ್ಲಿ ಯೂಕ್ಯಾರಿಯೋಟ್ಸ್ ಒಳಗಡೆ ಇದು ಪ್ರೆಸೆಂಟ್ ಇದೆ ಅಂತ ಅರ್ಥ, ಹೌದಾ? ಸೊ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ವಿ ವಿಲ್ ಫೈಂಡ್ ದೀಸ್ ಆರ್ಗನಲೇಸ್ ವಿಚ್ ವಿ ಕಾಲ್ ಇಟ್ ಆಸ್ ವ್ಯಾಕ್ಯೂಲ್ಸ್. ಬಟ್ ಇಫ್ ಯು ಟೇಕ್ ದ ಪ್ಲಾಂಟ್ ಸೆಲ್ಸ್ ಆ್ಯಂಡ್ animal cells, now eukaryotes mainly we are studying with respect to animal cell and plant cell, ಹೌದಾ? animal cells ಒಳಗಡೆ these vacuoles, these structures, they are very small, okay, and they are temporary, okay? But in case of plant cells, the vacuole is single, very large, right, and it is permanent. ಗೊತ್ತಾಗ್ತಿದೆಯಾ? ಸೊ ಆ್ಯನಿಮಲ್ ಸೆಲ್ಸ್ ಒಳಗಡೆನೂ ಈ ವ್ಯಾಕ್ಯೂಲ್ಸ್ ಇರ್ತವೆ, ಬಟ್ ಚಿಕ್ಕದಾದಂತಹ ವ್ಯಾಕ್ಯೂಲ್ಸು ಅದ್ರ ಫಂಕ್ಷನ್ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗಷ್ಟೇ ಫಾರ್ಮ್ ಆಗಿ ಅದು ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಬಟ್ ಪ್ಲ್ಯಾಂಟ್ ಸೆಲ್ಸ್ ತೊಗೊಂಡ್ರೆ ಅಂತಂದರೆ ಅಫ್ಕೋರ್ಸ್ ಪ್ಲ್ಯಾಂಟ್ಸ್ ಒಳಗಡೆ ಮೆರಿಸ್ಟಮೆಟಿಕ್ ಸೆಲ್ಸ್ನಲ್ಲಿ ದೀಸ್ ವ್ಯಾಕ್ಯೂಲ್ಸ್ ಆರ್ ಅಬ್ಸೆಂಟ್. ಬಟ್ ಈ ಫುಲ್ಲಿ ಗ್ರೋತ್ ಆಗಿರುವಂತಹ ಮ್ಯಾಚ್ಯೂರ್ ಆಗಿರುವಂತಹ ಸೆಲ್ಸನ್ನು ತೊಗೊಂಡ್ರೆ, ಜನರಲೈಸ್ಡ್ ಪ್ಲ್ಯಾಂಟ್ ಸೆಲ್ ತೊಗೊಂಡ್ರೆ ಅಲ್ಲಿ ನಮ್ಗೆ ಗೊತ್ತಿದೆ ಮೆಜಾರಿಟಿ ಆಫ್ ದ ಸ್ಪೇಸ್ ಇನ್ಸೈಡ್ ದ ಪ್ಲ್ಯಾಂಟ್ cell is covered by vacuole. So what we'll write here, just to remember the points: vacuoles, these are absent in meristematic cells. ಎಲ್ಲಿರ್ತವೆ ಮೆರಿಸ್ಟಮೆಟಿಕ್ ಸೆಲ್ಸು? ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್. ಅಂದರೆ ಈ ಬಡ್ಸ್ ಅಂತೀವಲ್ಲ, ಅದು ಲೀಫ್ ಆಗಲಿ ಅಥವಾ ಫ್ಲವರ್ ಆಗಲಿ ಅದು ಬೆಳೆಯುವಂತಹ ಏನೊಂದು ಟಿಪ್ ಇರುತ್ತಲ್ಲ, ಅಲ್ಲಿ ನಮಗೆ ಮೆರಿಸ್ಟಮೆಟಿಕ್ ಸೆಲ್ಸು ಸಿಗ್ತವೆ. ಸೊ ಆ ಸೆಲ್ಸ್ ಒಳಗಡೆ ಈ ವ್ಯಾಕ್ಯೂಲ್ಸ್ಗಳು ಅಬ್ಸೆಂಟ್ ಇರ್ತವೆ. ಆ್ಯಂಡ್ even in case of RBC. So this point you have to remember, vacuoles are absent in prokaryotic cells, then meristematic cells and mammalian RBC. ಈ ಕೆಂಪು ರಕ್ತ ಕಣಗಳೇನಿದಾವಲ್ಲ, RBC, ಎರಿಥ್ರೋಸೈಟ್ಸ್ ಅಂತಲೇ ಹೇಳ್ತೀವಿ. ನಾವು ಯಾವ್ಯಾವ
ಆರ್ಗನಲೈಸ್ ಸ್ಟಡಿ ಮಾಡ್ತಾ ಇದ್ದೀವಲ್ಲ, ಅದೆಲ್ಲ ಆರ್ಗನಲೈಸ್ ನಾವು ಯೂಶ್ವಲಿ ಅಬ್ಸೆಂಟ್ ಇನ್ ಆರ್ ಬಿ ಸಿ, ಅಬ್ಸೆಂಟ್ ಇನ್ ಆರ್ ಬಿ ಸಿ ಅಂತ ಬರಿತಾ ಇದ್ದೀವಿ. ಕಮೆಂಟ್ ಬಾಕ್ಸ್ನಲ್ಲೂ ಒಬ್ಬರು ಕೇಳಿದ್ದಾರೆ ಯಾಕೆ ಆರ್ಗನಲೈಸು ಜಾಸ್ತಿ ಅಬ್ಸೆಂಟ್ ಇರ್ತವೆ ಅಂತ. ಸಿ, ನೀವು ಆರ್ ಬಿ ಸಿಯನ್ನು ತೊಗೊಂಡ್ರೆ ಫಂಕ್ಷನ್ ಏನು ನಮ್ಮ ಬಾಡಿ ಒಳಗಡೆ, ಅದ್ರ ಒಳಗಡೆ ಹಿಮೋಗ್ಲೋಬಿನ್ ಇರುತ್ತೆ. ಹಿಮೋಗ್ಲೋಬಿನ್ ಮೂಲಕ ಅವು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನನ್ನು ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಕ್ಯಾರಿ ಮಾಡ್ತವೆ. ಹೌದಾ? ಇರೋದೇ ಸೆಲ್ ಇಷ್ಟು ಚಿಕ್ಕದಾಗಿರುತ್ತೆ. ಆ ಸೆಲ್ಸ್ ಒಳಗಡೆ ಆರ್ಗನಲೈಸ್ ಇರೋ ಬದಲಿಗೆ ಜಾಸ್ತಿ ಹಿಮೋಗ್ಲೋಬಿನನ್ನು ತುಂಬಿಕೊಂಡು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗ್ಯಾಸಸ್ನಲ್ಲಿ ಹೆಲ್ಪ್ ಮಾಡಲಿಕ್ಕೆ ಮೆಜಾರಿಟಿ ಆಫ್ ದ ಆರ್ಗನಲೈಸ್ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಆರ್ ಬಿ ಸಿಸ್. ಜಸ್ಟ್ ನಿಮಗೆ ನೆನಪಿರಲಿ ಅಂತ, ಜಸ್ಟ್ ಟು ಇನ್ಕ್ರೀಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್, ದ ಮೆಜಾರಿಟಿ ಆಫ್ ದ ಆರ್ಗನಲೈಸ್ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಆರ್ ಬಿ ಸಿಸ್. ರೈಟ್. ನಾವು ಎನಿಮಲ್ ಸೆಲ್ಸ್ನಲ್ಲಿ ಸ್ಮಾಲ್ ಮತ್ತು ಟೆಂಪ್ರರಿ ಆಯಿತು. ಬಟ್ ನಾವು ಯಾವಾಗ ವ್ಯಾಕ್ಯೂಲ್ ಅಂತ ಹೇಳ್ತೀವಲ್ಲ, ದ್ಯಾಟ್ ವ್ಯಾಕ್ಯೂಲ್ ವಿ ಮೇನ್ಲಿ ಸ್ಟಡಿ ವಿತ್ ರಿಸ್ಪೆಕ್ಟ್ ಟು ದ ಪ್ಲ್ಯಾಂಟ್ ಸೆಲ್. ಸೊ ನೀವು ಕೇಳ್ಬೋದು ಏನಪ್ಪ ವ್ಯಾಕ್ಯೂಲ್ಸ್ ಅಂತ ಹೇಳಿ ಅನಿಮಲ್ ಸೆಲ್ ಡ್ರಾ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಬಟ್ ಆ್ಯನಿಮಲ್ಸ್ ಒಳಗಡೆ ಇರುತ್ತೆ, ಬಟ್ ಚಿಕ್ಕದಾಗಿರುತ್ತೆ. ಸೊ ನಮಗೆ ದೊಡ್ಡದಾಗಿತ್ತು ಅಂತಂದರೆ ಅದನ್ನು ನೀಟಾಗಿ ನಾವು ಸ್ಟಡಿ ಮಾಡ್ಬೋದು. ಹೌದಾ? ಸೊ ವಿ ಆರ್ ಸ್ಟಡಿಂಗ್ ದ ವ್ಯಾಕ್ಯೂಲ್ಸ್ ವಿತ್ ರಿಸ್ಪೆಕ್ಟ್ ಟು ದ ಪ್ಲ್ಯಾಂಟ್ ಸೆಲ್ಸ್. ಆ್ಯಂಡ್ ವೆನ್ ಎವರ್ ಯು ಡ್ರಾ ಅ ಪ್ಲ್ಯಾಂಟ್ ಸೆಲ್, ಹೇಗೆ ಡ್ರಾ ಮಾಡ್ತೀವಿ ನಾವು? ಪ್ಲ್ಯಾಂಟ್ ಸೆಲ್ಸ್ ಒಳಗಡೆ 90% ಆಫ್ ದ ಸ್ಪೇಸ್ ಏನಿರುತ್ತಲ್ಲ, ಇದ್ರ ಒಳಗಡೆ ವ್ಯಾಕ್ಯೂಲ್ ಇರುತ್ತೆ. ಸೊ ದ್ಯಾಟ್ ಆಲ್ ದ ಅದರ್ ಆರ್ಗನಲೈಸ್, ಯಾವುದು ನ್ಯೂಕ್ಲಿಯಸ್ ಆಗ್ಬೋದು, ಮೈಟೋಕಾಂಡ್ರಿಯಾ ಆಗ್ಬೋದು, ನಿಮ್ಮದು ಇದು ಗಾಲ್ಗಿ ಕಾಂಪ್ಲೆಕ್ಸ್ ಆಗ್ಬೋದು. ಸೊ ಆಲ್ ದೀಸ್ ಆರ್ಗನಲೈಸ್, ದೀಸ್ ಆರ್ ಪುಷ್ಡ್, ಪೂರ್ತಿ ಸರ್ಫೇಸಿಗೆ ಅವು ಪುಷ್ ಆಗಿಬಿಟ್ಟಿರ್ತವೆ. ಯಾಕೆ? ಅಲ್ಲಿ ಅವಕ್ಕೆ ಜಾಗನೇ ಇರೋದಿಲ್ಲ. ಪೂರ್ತಿ 90% ಇಲ್ಲಿ ವ್ಯಾಕ್ಯೂಲ್ ಇರುತ್ತೆ. ವ್ಯಾಕ್ಯೂಲ್, ರೈಟ್? ಪ್ಲ್ಯಾಂಟ್ ವ್ಯಾಕ್ಯೂಲ್. ಸೊ ವಿ ವಿಲ್ ಸ್ಟಡಿ ದ ವ್ಯಾಕ್ಯೂಲ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲ್ಯಾಂಟ್ ಸೆಲ್. Now these vacuoles, they are covered by a membrane, and this membrane we call it as a tonoplast. T-O-N-O, tonoplast. What is this tonoplast? The membrane that covers the vacuole inside the cell. See, ಸೆಲ್ಲಿಗೆ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಇದೆ. ಹೌದಾ? ಇದೇ ಸೇಮ್ ಪ್ಲಾಸ್ಮಾ ಮೆಂಬ್ರೇನು ವ್ಯಾಕ್ಯೂಲ್ಸಿಗೂ ಅದಕ್ಕೂ ಕೂಡ ಕವರ್ ಆಗಿರುತ್ತೆ. ಬಟ್ ಅದನ್ನು ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಅದನ್ನು ಸೇಮ್ ಸ್ಟ್ರಕ್ಚರನ್ನು ಸ್ಪೆಸಿಫಿಕ್ ಆಗಿ ವಿ ಆರ್ ಕಾಲಿಂಗ್ ಇಟ್ ವಿತ್ ದ ನೇಮ್ ಆಫ್ ಟೋನೋಪ್ಲಾಸ್ಟ್. ಸೊ ಟೋನೋಪ್ಲಾಸ್ಟ್ ಈಸ್ ಅ ಕವರಿಂಗ್ ಫಾರ್ ದ ವ್ಯಾಕ್ಯೂಲ್. ಸರಿನಾ? ನಾವು we will find the different types of vacuoles in different types of organisms. ಆ್ಯನಿಮಲ್ ಸೆಲ್ನಲ್ಲೂ ಇರುತ್ತೆ ಅಂತ ಹೇಳಿದ್ದೀನಿ, ಪ್ಲ್ಯಾಂಟ್ ಸೆಲ್ನಲ್ಲೂ ಇರುತ್ತೆ. ಹೌದಾ? ಬಟ್ ಈ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸನ್ನು ತೊಗೊಂಡ್ರೆ ವಿ ವಿಲ್ ಫೈಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಯೂಲ್ಸ್. ಅದರ ಒಳಗಡೆ ಎಕ್ಸ್ಪೆಷಲಿ ನಾವು ಯಾವಾಗ ವ್ಯಾಕ್ಯೂಲ್ ಅಂತ ಹೇಳ್ತೀವಲ್ಲ, ಈ ಪ್ಲ್ಯಾಂಟ್ ಆಗಲಿ ಅಥವಾ ಆ್ಯನಿಮಲ್ಸ್ ಆಗಲಿ, ವಿ ಆರ್ ರೆಫರಿಂಗ್ ಇಟ್ ವಿತ್ ರಿಸ್ಪೆಕ್ಟ್ ಟು ದ ಸ್ಯಾಪ್ ವ್ಯಾಕ್ಯೂಲ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ? ಏನು ಹೇಳ್ತಿದ್ದೀನಿ ಇಲ್ಲಿ ನಾನು? ವ್ಯಾಕ್ಯೂಲ್ಸ್ ಅಂತಂದರೆ ಪ್ರೋಕ್ಯಾರಿಯೋಟ್ಸ್ನಲ್ಲಿ ಇರೋದೆಲ್ಲ ಬಿಟ್ಬಿಡಿ. ಯೂಕ್ಯಾರಿಯೋಟ್ಸ್ನಲ್ಲಿ ಆ್ಯನಿಮಲ್ ಸೆಲ್ಸ್ನಲ್ಲೂ ಇರುತ್ತೆ, ಪ್ಲ್ಯಾಂಟ್ ಸೆಲ್ಸ್ನಲ್ಲೂ ಇರುತ್ತೆ. ಪ್ಲ್ಯಾಂಟ್ ಸೆಲ್ಸ್ ಒಳಗಡೆ ಸ್ವಲ್ಪ ಜಾಸ್ತಿಯಾಗಿ ಸೆಲ್ ಒಳಗಡೆ ಅದು ಕವರ್ ಆಗಿರುತ್ತೆ. ಓಕೆ? ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯಾಕ್ಯೂಲ್ಸ್ಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ತುಂಬ ಇಂಪಾರ್ಟೆಂಟು, ತುಂಬ ಫೇಮಸ್ ಯಾವುದು ಅಂತಂದರೆ ಅದು ಸ್ಯಾಪ್ ವ್ಯಾಕ್ಯೂಲ್. ಸೊ ನಾವು ಇದೇನು ಪ್ಲ್ಯಾಂಟ್ ಸೆಲ್ ಒಳಗಡೆ ಏನು ಕಾಣ್ತಾ ಇದ್ದೀವಲ್ಲ, ದಿಸ್ ಈಸ್ ದ ಸ್ಯಾಪ್ ವ್ಯಾಕ್ಯೂಲ್. ಓಕೆ? Now we will study about this sap vacuole structure. What is this sap vacuole? This is the fluid filled vesicle. ಸ್ಕಿಪ್ ಮಾಡಿ ನೋಡಬೇಡಿ, ಫ್ಲೂಯಿಡ್ ಫೀಲ್ಡ್ ವೆಸಿಕಲ್. ಓಕೆ? ಈ ಸ್ಯಾಪ್ ವ್ಯಾಕ್ಯೂಲ್ ಒಳಗಡೆ ಏನೊಂದು ಫ್ಲೂಯಿಡ್ ಇದೆಯಲ್ಲ, ಇಲ್ಲಿ ಒಳಗಡೆ ಒಂದು ಫ್ಲೂಯಿಡ್ ಇಲ್ಲ, ದೋ ಇಟ್ ಈಸ್ ಕಾಲ್ಡ್ ಆಸ್ ಅ ಎಂಪ್ಟಿ ಸ್ಪೇಸ್, ಬಟ್ ಹಿಯರ್ ವಿಲ್ ಫೈಂಡ್ ಒನ್ ಫ್ಲೂಯಿಡ್, ಆ್ಯಂಡ್ ದ್ಯಾಟ್ ಫ್ಲೂಯಿಡ್ ವಿ ಕಾಲ್ ಇಟ್ ಆಸ್ ಸ್ಯಾಪ್. ಜಸ್ಟ್ ರಿಮೆಂಬರ್. ಓಕೆ? Now what this sap consists of? The sap consists of water. Here only we'll write. ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಲ್ಲಿ ವಾಟರ್ ಇರುತ್ತೆ, ಪ್ಲಸ್ ಮಿನರಲ್ ಸಾಲ್ಟ್ಸ್ ಇರುತ್ತೆ, ಮಿನರಲ್ ಸಾಲ್ಟ್ಸ್, ಸರಿನಾ? ಪ್ಲಸ್ ಅಮೈನೋ ಆಸಿಡ್ಸ್, ಯು ವಿಲ್ ಗೆಟ್ ಶುಗರ್. ಓಕೆ? ಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್, ವಾಟರ್ ಸಾಲ್ಯುಬಲ್ ಪಿಗ್ಮೆಂಟ್ಸ್.
ಪಿಗ್ಮೆಂಟ್ಸ್ ಅಂದರೆ ಏನು? ವರ್ಣದ್ರವ್ಯಗಳು. ಯೂಶ್ವಲಿ ನಮಗೆ ಫೋಟೋಸಿಂಥೆಟಿಕ್ ಸೆಲ್ಸ್ನಲ್ಲಿ ಅವು ಕಾಣಿಸ್ತವೆ, ಹೌದಾ? ಅದರಲ್ಲೂ ಒಂದು ಪಿಗ್ಮೆಂಟ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಥೋಸೈನಿನ್. ಜಸ್ಟ್ ರಿಮೆಂಬರ್, ಆ್ಯಂಥೋಸೈನಿನ್. ನೇಮ್ ದ ಪಿಗ್ಮೆಂಟ್ which is dissolved in the water and which is found inside the vacuole, that is anthocyanin. What is this anthocyanin? It is the water soluble pigments. So the sap consists of water plus mineral salts, ions ಆಗ್ಬೋದು, ಶುಗರ್ ಆಗ್ಬೋದು, ಲಿಪಿಡ್ಸು, ಆಮೇಲೆ ಅಮೈನೋ ಆಸಿಡ್ಸು, ಆ್ಯಂಥೋಸೈನಿನ್. all these in chemicals ಇದಾವಲ್ಲ, they are stored inside this vacuole. Plus very very important, the waste products. ಸೊ ಸೆಲ್ಲಿಗೆ ಯಾವುದಾದ್ರೂ ಬೇಡವಾದಂತಹ ಏನಾದರೂ ಒಂದು ವಸ್ತು ಉಳಿತು ಅಂತಂದರೆ ಆ ಮಟೀರಿಯಲ್ಲು ಕೂಡ ಈ ವ್ಯಾಕ್ಯೂಲ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ದ ಸ್ಯಾಪ್ ವ್ಯಾಕ್ಯೂಲ್, ಇಟ್ ಈಸ್ ಫೌಂಡ್ ಇನ್ ದ ಪ್ಲಾಂಟ್ ಸೆಲ್ಸ್ ಆ್ಯಂಡ್ ಇಟ್ ಈಸ್ ಕವರ್ಡ್ ಬೈ ಟೋನೋಪ್ಲಾಸ್ಟ್. Now this sap vacuole is called fluid filled vesicle, and this vesicle ಅಂದರೆ ಗೊತ್ತಿದೆ, ಯಾವುದೋ ಒಂದು ರೌಂಡ್ ಆಗಿರುವಂತಹ ಸ್ಟ್ರಕ್ಚರ್ ಅದು ಅಂತ. Now this fluid we call it as sap. And what is this sap consist of? The sap consists of all these materials, water, ions, mineral salts, sugars. So ಈ ಸೈಟೋಪ್ಲಾಸಮ್ ಒಳಗಡೆ ಇರುವಂತಹ ಎಕ್ಸ್ಟ್ರಾ ಏನೇನು ಪ್ರಾಡಕ್ಟ್ಸ್ ಇದಾವಲ್ಲ, ಕೆಮಿಕಲ್ಸ್ ಇದಾವಲ್ಲ, ಅವೆಲ್ಲವೂ ಹೋಗಿ ಎಲ್ಲಿ ಸ್ಟೋರ್ ಆಗ್ತವೆ? ಅವೆಲ್ಲವೂ ವೆಸಿಕಲ್ಸ್ ಒಳಗಡೆ ಹೋಗಿ ಸ್ಟೋರ್ ಆಗ್ತವೆ. ಓಕೆ, ಈ ಟೋನೋಪ್ಲಾಸ್ಟ್ ಮೆಂಬರ್ ಇದೆ ಇಲ್ಲಲ್ಲ, ಆ ಟೋನೋಪ್ಲಾಸ್ಟ್ ಮೆಂಬರ್ ಹೆಂಗಿರುತ್ತೆ ಅಂದರೆ, ಅಗೇನ್ ಇಟ್ ಈಸ್ ಹ್ಯಾವಿಂಗ್ ಮೆನಿ ಕ್ಯಾರಿಯರ್ ಪ್ರೋಟೀನ್ಸ್. ನೆನಪಿದೆಯಾ? ಕ್ಯಾರಿಯರ್ ಪ್ರೋಟೀನ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಎಲ್ಲಿ ಕಲ್ತಿದ್ವಿ? ಫ್ಲೂಯಿಡ್ ಮೊಸೈಕ್ ಮಾಡೆಲ್, ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಸೊ ಈ ಮೆಂಬ್ರೇನ್ ಇದೆಯಲ್ಲ, ಇದು ಫುಲ್ ಅಲೋ ಮಾಡ್ತಾ ಇರುತ್ತೆ ಈ ಸಬ್ಸ್ಟೆನ್ಸ್ಗಳು ಹೊರಗಡೆಯಿಂದ ಒಳಗೆ ಹೋಗೋಕ್ಕೆ, ಒಳಗಡೆಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ಹೊರಗಡೆ ಬರಲಿಕ್ಕೆ. ಸೊ ದಿಸ್ ಮೆಂಬ್ರೇನ್, ದಟ್ ಈಸ್ ಟೋನೋಪ್ಲಾಸ್ಟ್ ಮೆಂಬ್ರೇನ್, it is involved in transportation of the materials between sap and cytoplasm. ಸೊ ಹೊರಗಡೆ ಇರುವಂತಹ ಸೈಟೋಪ್ಲಾಸಮ್ ಮತ್ತು ಸ್ಯಾಪ್ ಮಧ್ಯೆ ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ಸು ಒಳಗಡೆ ಬರೋದು, ಹೊರಗಡೆ ಹೋಗೋದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರ್ತವೆ, ರೈಟ್? ಸೊ ನೆಕ್ಸ್ಟ್ ಒನ್, ದ ಫಂಕ್ಷನ್ ಆಫ್ ಸ್ಯಾಪ್ ವ್ಯಾಕ್ಯೂಲ್ಸ್ ಇನ್ ಪ್ಲ್ಯಾಂಟ್ಸ್. ಸೊ ಪ್ಲ್ಯಾಂಟ್ಸ್ ಒಳಗಡೆ, ಪ್ಲ್ಯಾಂಟ್ ಸೆಲ್ಸ್ ಒಳಗಡೆ ಎರಡು ಇಂಪಾರ್ಟೆಂಟ್ ಸ್ಟ್ರಕ್ಚರನ್ನು, ಈ ಎರಡು ಇಂಪಾರ್ಟೆಂಟ್ ಫಂಕ್ಷನನ್ನು ಈ ಸ್ಯಾಪ್ ವ್ಯಾಕ್ಯೂಲ್ಸ್ ಮಾಡ್ತಾ ಇದೆ. ಮೊದಲನೇದು ಯಾವುದು? ನಾವು ಆಲ್ರೆಡಿ ಇಲ್ಲಿ ಹೇಳಿದ್ದೀವಿ, ದಟ್ ಈಸ್ ದ ಸ್ಟೋರೇಜ್, ಹೌದಾ? ಸೊ ಸ್ಟೋರೇಜ್ ಆಫ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಯಾರು ಮಾಡ್ತಿದ್ದಾರೆ? ದಿಸ್ ಒನ್, ದ ಸ್ಯಾಪ್ ವ್ಯಾಕ್ಯೂಲ್. ಸೆಕೆಂಡ್ ಒನ್, ಇಟ್ ಮೇಂಟೈನ್ಸ್ ಆರ್ ಇಟ್ ಪ್ರೊವೈಡ್ಸ್ ದ ಟರ್ಜಿಡಿಟಿ. DITY. ಟರ್ಜಿಡಿಟಿ ಅಂತಂದರೆ ಏನು? ಈ ಸ್ಯಾಪ್ ವ್ಯಾಕ್ಯೂಲ್ ಇದೆಯಲ್ಲ, ಒಂದು ಸಣ್ಣ ತೂತ್ ಹಾಕಿ ಅಥವಾ ಒಂದು ಪೈಪನ್ನು ಹಾಕಿ ಇದರಲ್ಲಿರುವಂತಹ ಎಲ್ಲ ಫ್ಲೂಯಿಡನ್ನು ಹೊರಗೆ ತೆಗೆದುಬಿಡಿ. ಅವಾಗ ಏನಾಗುತ್ತೆ? ಈ ಸ್ಯಾಪ್ ವ್ಯಾಕ್ಯೂಲು ಪೂರ್ತಿ ಹಿಂಗೆ ಮುದುರ್ಕೊಂಡು ಬಿಡುತ್ತೆ. ಅದು ಮುದುರ್ಕೊಂಡು ಬಿಡ್ತು ಅಂತಂದರೆ ಅದ್ರ ಜೊತೆಗೇ ಈ ಸೆಲ್ ಮೆಂಬ್ರೇನು ಪೂರ್ತಿ ಮುದುಡ್ಕೊಂಡು ಸೆಲ್ ಹಿಂಗೆ ಶ್ರಿಂಕ್ ಆಗಿಬಿಡುತ್ತೆ. ಸೊ ಸೆಲ್ಲು ಅದ್ರದ್ದು ಶೇಪನ್ನು ಮೇಂಟೈನ್ ಮಾಡಬೇಕು, ಅದರ ಸೈಜನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಇಲ್ಲೇ ಈ ಸೆಲ್ ಮೆಂಬ್ರೇನಿಗೆ ಪ್ರೆಷರ್ ಬೀಳ್ತಾ ಇರಬೇಕು, ಹೌದಾ? ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸೆಲ್. ಸೊ ಈ ಥರ ಪ್ರೆಷರನ್ನು ಹಾಕಿ ಸೆಲ್ ಶೇಪನ್ನು, ಅದರ ಸೈಜನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ? ಈ ಸ್ಯಾಪ್ ವ್ಯಾಕ್ಯೂಲ್, ಅಥವಾ ನೀವು ಕಾಮನ್ ಆಗಿ ಒಂದು ವ್ಯಾಕ್ಯೂಲ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ಸೊ ದಿಸ್ ವ್ಯಾಕ್ಯೂಲ್, ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ಲಾಂಟ್ ಸೆಲ್ಸ್, ಇಟ್ ಆ್ಯಕ್ಟ್ಸ್ ಆಸ್ ಅ ಸ್ಟೋರೇಜ್ ಏರಿಯಾ, ಸ್ಟೋರ್ ಹೌಸ್ ಆಫ್ ದ ಸೆಲ್, ಹೌದಾ? ಸೆಕೆಂಡ್ ಒನ್, ಇಟ್ ಪ್ರೊವೈಡ್ಸ್ ದ ಟರ್ಜಿಡಿಟಿ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಸೆಲ್ ಶೇಪ್ ಆ್ಯಂಡ್ ಸೆಲ್ ಸೈಜ್. ಒಂದು ರೀತಿ ಅದು ಸಪೋರ್ಟ್ ಮಾಡ್ದಂಗೆ, ಮೆಕ್ಯಾನಿಕಲ್ ಸಪೋರ್ಟ್ ಮಾಡ್ದಂಗೆ. ಇವಾಗ ನಮ್ಮ ಬಾಡಿ ಒಳಗಡೆಯಿಂದ ಸ್ಕೆಲೆಟನ್ ತೆಗೆದುಬಿಡಿ, ನಾವು ಹೆಂಗೆ ಕಳ್ಚ್ಕೊಂಡು ಬಿದ್ದುಬಿಡ್ತೀವಲ್ಲ, ನೀವು ಇಮ್ಯಾಜಿನ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಸ್ಯಾಪ್ ವ್ಯಾಕ್ಯೂಲ್ ಇಲ್ಲ ಅಂತಂದರೆ ಸೆಲ್ ಫುಲ್ ಹಿಂಗೆ ಶ್ರಿಂಕ್ ಆಗಿಬಿಡುತ್ತೆ. ಸ್ಯಾಪ್ ವ್ಯಾಕ್ಯೂಲ್ ಇತ್ತು ಅಂತಂದರೆ ಅದು ಪ್ರಾಪರಾಗಿ ಟರ್ಜಿಡ್ ಕಂಡೀಷನಲ್ಲಿ ಮೇಂಟೈನ್ ಆಗುತ್ತೆ. So this is the first type of the vacuole which we seen in the plant cells, and this we call it as a sap vacuole, right? Second one, that is food vacuole. So second one is about the food vacuole. So ಹೆಸರಲ್ಲೇ ಇದೆ ಇದು food vacuole. So the vacuole which consists of the food, we call it as a food vacuole. ಎಲ್ಲಿ ಕಂಡುಬರುತ್ತೆ? ಫುಡ್ ವ್ಯಾಕ್ಯೂಲ್. ಎಸ್ಪೆಷಲಿ ಇಟ್ ಈಸ್ ಸೀನ್ ಇನ್ ಪ್ರೋಟೋಝೋನ್ಸ್
ಎಕ್ಸಾಂಪಲ್ ಯಾವುದು? ಪ್ರೋಟೋಜೋವನ್ಸ್, ಅಮೀಬಾ, ಪ್ಯಾರಾಮೀಷಿಯಮ್. ಸೊ ಪ್ರೋಟೋಜೋವನ್ಸಲ್ಲಿ ಕಂಡು ಬರುತ್ತೆ, ಕೆಲವೊಂದು ಬಾರಿ ಸ್ಪಾಂಜಸ್ಗಳಲ್ಲಿ ಕಂಡು ಬರುತ್ತೆ, ಆ್ಯಂಡ್ ಈವನ್ ಸಮ್ಟೈಮ್ಸ್ ಇನ್ ಸಿಲೆಂಟರೇಟ್ಸ್, ದ ಸೆಲ್ಸ್ ಆಫ್ ಸಿಲೆಂಟರೇಟ್ಸ್, ಓಕೆ, ಆ್ಯಂಡ್ ಈವನ್ ಇನ್ ಹೈಯರ್ ಎನಿಮಲ್ಸ್, ಓಕೆ. ಸ್ಪಾಂಜಸ್ ಸಿಲೆಂಟ್ರೇಟ ಎಲ್ಲಿ ಕಲ್ತಿದ್ವಿ ನಾವು? ಆ್ಯನಿಮಲ್ ಕಿಂಗ್ಡಮ್ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ, ವಿತ್ ನೋಟ್ಸ್ ರೆಫರ್ ಮಾಡ್ಬೋದು. ಸೊ ಈ ಸ್ಪಾಂಜಸ್ ಮತ್ತು ಸಿಲೆಂಟರೇಟ್ ಬಾಡಿನಲ್ಲಿ ಏನು ಸೆಲ್ಸ್ ಇರ್ತಾವಲ್ಲ, ಆ ಸೆಲ್ಸುಗಳಲ್ಲೂ ಕೂಡ ನಮಗೆ ಫುಡ್ ವ್ಯಾಕ್ಯೂಲ್ಸ್ ಕಂಡು ಬರ್ತವೆ. ಪ್ರೋಟೋಜೋವನ್ಸ್ ಅಗ್ದಿ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಅಮೀಬಾ, ಗೊತ್ತಿದೆ. ಹೈಯರ್ ಎನಿಮಲ್ಸ್, ನಾವು ಮ್ಯಾನ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಹೈಯರ್ ಎನಿಮಲ್. ಸೊ ನಮ್ಮ ಬಾಡಿ ಒಳಗಡೆ ಸೆಲ್ಸ್ ಇರ್ತಾವಲ್ಲ, ಅವು ಕೂಡ ಫುಡ್ ವ್ಯಾಕ್ಯೂಲನ್ನು ಹೊಂದಿರ್ತಾವ. ಹೌದು, ಅದಕ್ಕೆ ನಾವಿಲ್ಲಿ ಟೆಂಪ್ರರಿ ಅಂತ ಹಾಕಿರೋದು. ಸೊ ಎನಿಮಲ್ಸ್ ಅಂದರೆ ಇಲ್ಲಿ ಟೆಂಪರರಿ ಅಂತ ಬಂತಲ್ಲ. ಸೊ ವಾಟ್ ಆರ್ ದೀಸ್ ಫುಡ್ ವ್ಯಾಕ್ಯೂಲ್ಸ್? ನೀವು ಪ್ರೋಟೋಜೋವನ್ನ ತೊಗೊಂಡ್ರೆ, ಪ್ರೋಟೋಜೋವಾ ಎಕ್ಸಾಂಪಲ್ ಅಮೀಬನ ತೊಗೊಂಡ್ರೆ, ದ ಸೇಮ್ ವಿ ಹ್ಯಾವ್ ಸ್ಟಡೀಡ್ ಇನ್ ಲೈಸೋಸೋಮ್ಸ್ ಆಲ್ಸೋ. ಈ ಅಮೀಬಾಗೆ ಫುಡ್ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ಫುಡ್ ಆಫ್ ಅಮೀಬಾ. ಅದೇನು ಮಾಡುತ್ತೆ? ಈ ತನ್ನ ಸುಡೋಪೊಡಿಯನ್ನು ಪೂರ್ತಿ ಹೀಗೆ ಸ್ಟ್ರೆಚ್ ಮಾಡಿ ಇಲ್ಲಿರುವಂತಹ ಏನೊಂದು ಫುಡ್ ಇದೆಯಲ್ಲ ಅದನ್ನು ಒಳಗಡೆ ಹಾಕಿ ಎಂಗಲ್ಫ್ ಮಾಡಿಬಿಡುತ್ತೆ. ಎಂಗಲ್ಫ್ ಒಳಗಡೆ ತೊಗೊಳ್ಳೋದು ಪ್ರೊಸೆಸ್ ಏನಿತ್ತು? ಫ್ಯಾಗೋಸೈಟೋಸಿಸ್. ಐ ಹೋಪ್ ಯು ರಿಮೆಂಬರ್, ನೆನಪು ಮಾಡ್ಕೊಳ್ಳೇಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ. ಸೊ ಲೈಸೋಸೋಮ್ಸಲ್ಲಿ ನಾವು ಈ ವರ್ಡನ್ನು ಕಲ್ತಿದ್ವಿ, ಫ್ಯಾಗೋಸೋಮ್ ಆ್ಯಂಡ್ ಪೀನೋಸೋಮ್. ಸಾಲಿಡ್ ಫುಡ್ ಇತ್ತು ಅಂದರೆ ಅದು ಫ್ಯಾಗೋಸೋಮ್ ಆಗುತ್ತೆ ಒಳಗಡೆ ಬಂದು, ಲಿಕ್ವಿಡ್ ಫುಡ್ ಇತ್ತು ಅಂದರೆ ಅದು ಪೀನೋಸೋಮ್ ಆಗುತ್ತೆ. ಹೌದಾ? ಒಂದು ತಿನ್ನೋದು, ಒಂದು ಕುಡಿಯೋದು ಅಂತ, ನೀರನ್ನು ಕುಡಿಯೋದು ಅಂತ ಅರ್ಥ, ಬೇರೆ ಅರ್ಥ ಅಲ್ಲ. ಸೊ ಈ ಫುಡ್ ಏನಿದೆಯಲ್ಲ, ಫುಡ್ ಒಳಗಡೆ ಬಂದ ತಕ್ಷಣ ಈ ಮೆಂಬ್ರೇನ್ ಕೂಡಿಕೊಂಡು ಇದೊಂದು ಸಪ್ರೇಟ್ ಒಳಗಡೆ ವ್ಯಾಕ್ಯೂಲ್ ಅಂತ ಆಗ್ಬಿಡುತ್ತೆ. ನಾವು ದಿಸ್ ಈಸ್ ನಥಿಂಗ್ ಬಟ್ ದ ಫುಡ್ ವ್ಯಾಕ್ಯೂಲ್. ಸೊ ಫುಡ್ಡನ್ನು ಹೊಂದಿರುವಂತಹ ಒಂದು ವೆಸಿಕಲ್ ಅಥವಾ ವ್ಯಾಕ್ಯೂಲಿಗೆ ನಾವು ಫುಡ್ ವ್ಯಾಕ್ಯೂಲ್ ಅಂತ ಕರಿತಾ ಇದ್ದೀವಿ. ಸ್ಪಾಂಜಸ್ನಲ್ಲೂ ಕೂಡ, ಸಿಲೆಂಟೇಟದಲ್ಲೂ ಕೂಡ ವಿ ಹ್ಯಾವ್ ಸ್ಟಡೀಡ್. ಇನ್ ಕೇಸ್ ಆಫ್ ಸ್ಪಾಂಜಸ್ ಕಂಟಿನ್ಯೂಸ್ ಆಗಿ ವಾಟರ್ ಬರ್ತಾ ಇರುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ, ಅಲ್ಲಿ ಸ್ಪೆಷಲ್ ಸೆಲ್ಸ್ ಇರ್ತವೆ, ಕಾಲರ್ ಸೆಲ್ಸ್ ಅಂತ. ಸೊ ಕ್ಯಾವಿಟಿ ಇತ್ತಲ್ಲ, ನೋ ದಿಸ್ ಈಸ್ ದ ಸ್ಪಾಂಜ್ ಬಾಡಿ. ಹೌದಾ? ಸೊ ಈ ಸ್ಪಾಂಜ್ ಬಾಡಿ ಒಳಗಡೆ ಇಲ್ಲಿ ಒಂದು ಕ್ಯಾವಿಟಿ ಇತ್ತು. ಐ ಹೋಪ್ ಯು ರಿಮೆಂಬರ್. ಈ ಕ್ಯಾವಿಟಿ ಒಳಗಡೆ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇರುತ್ತೆ. ಸೊ ಆ ನೀರು ಬರಬೇಕಾದ್ರೆ ಒಳಗಡೆ ಫುಡ್ ಮಟೀರಿಯಲ್ಸು ಬರುತ್ತೆ ಒಳಗಡೆ. ಆ ಕಾಲರ್ ಸೆಲ್ಸ್ ಏನು ಮಾಡ್ತವೆ? ಅವನ್ನ ಕೆಲವೊಂದು ಬಾರಿ ಎಂಗಲ್ಫ್ ಮಾಡ್ತವೆ. ಎಂಗಲ್ಫ್ ಮಾಡಿದಾಗ ಏನಾಗುತ್ತೆ? ಅಗೇನ್ ದೆರ್ ಇಸ್ ಅ ಫಾರ್ಮೇಷನ್ ಆಫ್ ಫುಡ್ ವ್ಯಾಕ್ಯೂಲ್. ನಾವು ಕಮಿಂಗ್ ಟು ದ ಹೈಯರ್ ಎನಿಮಲ್ಸ್. ಸೊ ನಮ್ಮ ಬಾಡಿ ಒಳಗಡೆನೂ ಸೆಲ್ಸು ಫುಡ್ಡನ್ನು ಎಂಗಲ್ಫ್ ಮಾಡ್ತವೆ. ಯಾಕಂದರೆ ಆಲ್ರೆಡಿ ನಾವು ನಮ್ಮ ಮಿತಿಗೆ ಮೀರಿ ಊಟವನ್ನು ಮಾಡಿಬಿಟ್ಟಿರ್ತೀವಿ. ಹೌದಾ? ಅದು ಯಾವತ್ತೂ ಆಗ್ತಾನೆ ಇರುತ್ತೆ. ಹಾಗಾದರೆ ನಮ್ಮ ಬಾಯಿಯನ್ನು ಬಿಟ್ಟು ಸೆಲ್ಸು ಕೂಡ ಫುಡ್ಡನ್ನು ಎಂಗಲ್ಫ್ ಮಾಡ್ತಾ ಇರ್ತಾವ? ಹಾಗಲ್ಲ. ಇನ್ ಕೇಸ್ ಆಫ್ ಹೈಯರ್ ಎನಿಮಲ್ಸ್, ಲಾಸ್ಟ್ ವಿಡಿಯೋ ಆಲ್ಸೋ ವಿ ಹ್ಯಾವ್ ಸ್ಟಡೀಡ್. ಒಂದು ವರ್ಡ್ ಇತ್ತು, ಯಾವುದು? ಮ್ಯಾಕ್ರೋಫೇಜ್ ಅಂತ ಒಂದು ವರ್ಡ್ ಇತ್ತು. ವಾಟ್ ಈಸ್ ದಿಸ್ ಮ್ಯಾಕ್ರೋಫೇಜ್? ಇಟ್ ಈಸ್ ಒನ್ ಕೈಂಡ್ ಆಫ್ ಅ ಸೆಲ್, WBC ಸೆಲ್. ಹೌದಾ? ಇದೆಲ್ಲ ನೀವು ರಿಕಾಲ್ ಮಾಡ್ಕೋತಾ ಇರಬೇಕು. ನೆನಪಾಗಲಿಲ್ಲಲ್ಲ ಅಂತ ಹೆದರ್ಕೋಬೇಡಿ. ನೆನಪಾಗಲಿಲ್ಲ ಅಂತಂದರೆ ಇವಾಗ ಹೇಳ್ತಾ ಇದ್ದೀನಿ, ನೀವು ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ಳಿ. ರೈಟ್? ನಮ್ಮ ಬಾಡಿ ಒಳಗಡೆ ಫ್ಯಾಗೋಸೈಟಿಕ್ ಸೆಲ್ಸ್ ಅಂತ ಇರ್ತವೆ. ಫ್ಯಾಗೋಸೈಟೋಸಿಸ್ ಪ್ರೊಸೆಸ್ ಅಂತೂ ಗೊತ್ತಿದೆ ನಮಗೆ. ಅಮೀಬಾ ಫುಡ್ಡನ್ನು ತಗೋತಿದ್ದೆ, ಅದು ಫ್ಯಾಗೋಸೈಟೋಸಿಸ್. ಬಟ್ ನಮ್ಮ ಬಾಡಿ ಒಳಗಡೆ ಮ್ಯಾಕ್ರೋಫೇಜ್ ಸೆಲ್ಸ್ ಇರ್ತಾವಲ್ಲ, ಫ್ಯಾಗೋಸೈಟಿಕ್ ಸೆಲ್ಸು, ಅವೇನು ಮಾಡ್ತವೆ? ಫಾರಿನ್ ಪಾರ್ಟಿಕಲ್ಸನ್ನು ಸರ್ಚ್ ಮಾಡ್ತಾ ಇರ್ತವೆ. ಎಲ್ಲಾದರೂ ಒಂದು ಫಾರಿನ್ ಪಾರ್ಟಿಕಲ್ ಕುಂತಿತ್ತು, ಬ್ಯಾಕ್ಟೀರಿಯಾ ಕುಂತಿತ್ತು ಅಂದರೆ ಅದೇನು ಮಾಡುತ್ತೆ? ಆ ಸೆಲ್ಲು ಆ ಬ್ಯಾಕ್ಟೀರಿಯಾನ ಹೋಗಿ ಕ್ಯಾಚ್ ಮಾಡಿ ಒಳಗಡೆ ತೊಗೊಂಡ್ಬಿಡುತ್ತೆ. ಸೊ ಅದು ಒಳಗಡೆ ಬಂತಂದರೆ ಅಗೇನ್ ದೆರ್ ಇಸ್ ಅ ಫಾರ್ಮೇಷನ್ ಆಫ್ ಒನ್ ಫ್ಯಾಗೋಸೋಮ್. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಫುಡ್ ವ್ಯಾಕ್ಯೂಲ್. ಪ್ರೋಟೋಜೋವಾ, ಸ್ಪಾಂಜಸ್ ಮತ್ತು ಸಿಲೆಂಟೇಟದಲ್ಲಿ ಅದು ಒಳಗಡೆ ಬಂದಿರೋದು ಎಕ್ಸಾಕ್ಟ್ಲಿ ಫುಡ್ ಇರುತ್ತೆ. ಬಟ್ ಹೈಯರ್ ಎನಿಮಲ್ಸ್ ಬಾಡಿ ಒಳಗಡೆ ಬಂದಿರೋದು ಫುಡ್ ಇರೋದಿಲ್ಲ, ಅದು ನಮ್ಮದು ಫಾರಿನ್ ಪಾರ್ಟಿಕಲ್ ಇರುತ್ತೆ. ಬಟ್ ಇಟ್ ಈಸ್ ನಥಿಂಗ್ ಬಟ್ ದ ಪ್ರೊಸೆಸ್ ಆಫ್ ಫ್ಯಾಗೋಸೈಟೋಸಿಸ್. ದೇರ್ ಫೋರ್ ವಿ ಆರ್ ಟೇಕಿಂಗ್ ದಿಸ್ ಅಂಡರ್ ದ ಫುಡ್ ವ್ಯಾಕ್ಯೂಲ್. ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಓಕೆ, ಸೊ ಒಂದು ಸ್ಯಾಪ್ ವ್ಯಾಕ್ಯೂಲ್ ಆಯಿತು ದೊಡ್ಡದಾಗಿರೋದು. ನೆಕ್ಸ್ಟ್ ಏನು? ಫುಡ್ ವ್ಯಾಕ್ಯೂಲ್. ಅದರ ನೆಕ್ಸ್ಟು ಥರ್ಡ್ ಒನ್ ಈಸ್ ಗ್ಯಾಸ್ ವ್ಯಾಕ್ಯೂಲ್. ನಾವು ವಾಟ್ ಈಸ್ ದಿಸ್ ಗ್ಯಾಸ್ ವ್ಯಾಕ್ಯೂಲ್? ಸಿ, ಫುಡ್ಡನ್ನು ಹೊಂದಿತ್ತು ಅಂದರೆ ಅದು ಫುಡ್ ವ್ಯಾಕ್ಯೂಲ್. ಓಕೆ, ಗ್ಯಾಸನ್ನು ಹೊಂದಿತ್ತು ಅಂತಂದರೆ ಸೇಮ್ ಗ್ಯಾಸ್ ಫಿಲ್ಡ್ ವ್ಯಾಕ್ಯೂಲ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಗ್ಯಾಸ್ ವ್ಯಾಕ್ಯೂಲ್.
ಹಾಗಾದರೆ ಗ್ಯಾಸನ್ನು ತುಂಬಿಕೊಂಡಿರುವಂತಹ ಒಂದು ವೆಸಿಕಲ್ಲು ಅಥವಾ ಒಂದು ವ್ಯಾಕ್ಯೂಲ್ ಸೆಲ್ ಒಳಗಡೆ ಇರುತ್ತಾ? ಹೌದು, ಇರುತ್ತೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್. ಓಕೆ, ಸೊ ಕೆಲವೊಂದು ಅಕ್ವಾಟಿಕ್ ಪ್ಲ್ಯಾಂಟ್ಸದ್ದು ನೀವು ಸೆಲ್ಲನ್ನು ತೊಗೊಂಡ್ರೆ ಅದರ ಒಳಗಡೆ ನಿಮಗೆ ಗ್ಯಾಸ್ ಫಿಲ್ಡ್ ವ್ಯಾಕ್ಯೂಲ್ಸು ಸಿಗುತ್ತೆ. ಸೊ ಸೆಲ್ ಒಳಗಡೆ ಗ್ಯಾಸ್ ತುಂಬಿತು ಅಂತಂದರೆ, ಇವಾಗ ನೋಡಿ ಬಲೂನ್ ಇರುತ್ತಲ್ಲ, ಬಲೂನ್ನ ಊಬಿ ನೀವು ನೀರಿನ ಮೇಲೆ ಬಿಟ್ರಿ ಅಂದರೆ ಅದೇನಾಗುತ್ತೆ, ಮೇಲ್ಗಡೆ ತೇಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೆಳಗಡೆ ಲಿಕ್ವಿಡ್ ಮೀಡಿಯಮ್ ಇದೆ, ಮೇಲ್ಗಡೆ ಗ್ಯಾಸಿಯಸ್ ಮೀಡಿಯಮ್ ಇದೆ. ಸೊ ಗ್ಯಾಸನ್ನು ಹೊಂದಿರುವಂತಹ ಏನು ಬಲೂನ್ ಇದೆ, ಇದು ಕಾಮನ್ ಎಕ್ಸಾಂಪಲ್. ತೇಲ್ತಾ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಅಕ್ವಾಟಿಕ್ ಪ್ಲ್ಯಾಂಟ್ಸು ನೀರು ಒಳಗಡೆ ಇರ್ತಾವಲ್ಲ, ಈ ನೀರು ಮೇಲ್ಗಡೆ ಅವು ತೇಲ್ಬೇಕು ಅಂತಂದರೆ ಅವ್ರ ವೇಟ್ ಕಡಿಮೆ ಆಗಲಿಕ್ಕೆ ಅವು ಕೂಡ ಗ್ಯಾಸನ್ನು ಹೊಂದಿದ್ರೆ ಈಸಿ ಆಗುತ್ತೆ. ಸೊ ಆ ಗ್ಯಾಸ್ ಎಲ್ಲಿರುತ್ತೆ? ಸೆಲ್ಸ್ ಒಳಗಡೆ ಇರುತ್ತೆ. ಸೆಲ್ಸ್ ಒಳಗಡೆ ಎಲ್ಲಿರುತ್ತೆ? ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಒಳಗಡೆ ಇರುತ್ತೆ. ಸೊ ಗ್ಯಾಸ್ ವ್ಯಾಕ್ಯೂಲ್ಸ್, ದೀಸ್ ಆರ್ ದ ಗ್ಯಾಸ್ ಫಿಲ್ಡ್ ವ್ಯಾಕ್ಯೂಲ್ಸ್ seen in aquatic plants. What is the function? It helps in buoyancy. ಈ ವರ್ಡ್ ನಿಮಗೆ ಯಾವಾಗವಾಗ ಕೇಳೋಕೆ ಸಿಗುತ್ತೆ. ಬಯೋನ್ಸಿ ಅಂದರೆ ತೇಲೋದು ಅಂತ ಅರ್ಥ. ಸೊ ನೀರಿನ ಮೇಲೆ ತೇಲಿಕ್ಕೆ ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಹೆಲ್ಪ್ ಮಾಡ್ತವೆ. ಎಲ್ಲಿ? ಅಕ್ವಾಟಿಕ್ ಪ್ಲಾಂಟ್ಸ್ಗಳಲ್ಲಿ, ರೈಟ್? ನೆಕ್ಸ್ಟ್ ಫೋರ್ತ್ ಒನ್, ಇಟ್ ಈಸ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. Fourth one and last one. Now where do you see these contractile vacuoles? ಗೊತ್ತಿರ್ಬೋದು ಕೆಲವೊಬ್ಬರಿಗೆ. These type of vacuoles are seen in fresh water protozoans. Fresh water protozoans. ಫ್ರೆಶ್ ವಾಟರ್ ಎಲ್ಲಿ ಬಂದಿತ್ತು? ಫುಲ್ ಪೇಜೆಲ್ಲ ಹಿಂದಕ್ಕೆ ಹಾಕಿ ನೆನ್ಪು ಮಾಡ್ಕೊಳ್ಳಿ. ಫ್ರೆಶ್ ವಾಟರ್, ಮರೈನ್ ವಾಟರ್ ಎಲ್ಲಿ ಕಲ್ತಿದ್ವಿ ನಾವು? ಪ್ಲ್ಯಾಂಟ್ ಕಿಂಗ್ಡಮ್ ಕಲಿಬೇಕಾದ್ರೆ, ಈವನ್ ಪ್ರೊಟಿಸ್ಟಾ ಕಲಿಬೇಕಾದ್ರೆ ನಾವು ಈ ವರ್ಡನ್ನು ಜಾಸ್ತಿ ಉಪಯೋಗಿಸಿದ್ದೀವಿ. ದ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಇನ್ ಮರೈನ್ ವಾಟರ್ ಆರ್ ಫ್ರೆಶ್ ವಾಟರ್. ವಾಟ್ ಇಸ್ ದ ಡಿಫ್ರೆನ್ಸ್? ಜಾಸ್ತಿ ಸಾಲ್ಟ್ ಕಂಟೆಂಟನ್ನು ಹೊಂದಿರುವಂತಹ ಏನು ವಾಟರ್ ಇದೆ ಅದು ಮರೀನ್ ವಾಟರ್, ಅಂದರೆ ಸಮುದ್ರದಲ್ಲಿರುವಂತಹ ನೀರು. ಫ್ರೆಶ್ ವಾಟರ್ ಅಂತಂದರೆ ಅಲ್ಲಿ ಸಾಲ್ಟ್ ಕಂಟೆಂಟು ಕಡಿಮೆ ಇರುತ್ತೆ. ನಮ್ಮದು ಹಳ್ಳ ಕೊಳ್ಳಗಳಾಗ್ಬೋದು, ಪಾಂಡ್ ಆಗ್ಬೋದು, ಅವೆಲ್ಲವೂ ಏನು ಫ್ರೆಶ್ ವಾಟರ್. ಸೊ ಈ ಫ್ರೆಶ್ ವಾಟರ್ನಲ್ಲಿ ಕಂಡು ಬರುವಂತಹ ಏನು ಪ್ರೋಟೋಜೋವನ್ಸ್ ಇದಾವಲ್ಲ, ಎಕ್ಸ್ಪೆಷಲಿ ಅಮೀಬಾ, ಓಕೆ, ಆ್ಯಂಡ್ ಪ್ಯಾರಾಮೀಷಿಯಮ್. ನೆನಪಿದೆಯಾ ಸ್ಟ್ರಕ್ಚರು? ಪ್ಯಾರಾಮೀಷಿಯಮ್ ಸ್ಟ್ರಕ್ಚರ್ ಹೆಂಗಿತ್ತು? ಈ ರೀತಿ, ಸಿಲಿಯಾ ವಿಚ್ ಹೆಲ್ಪ್ಸ್ ಇನ್ ಲೊಕೊಮೋಷನ್. ದಿಸ್ ಈಸ್ ಪ್ಯಾರಾಮೀಷಿಯಮ್. ಅಮೀಬಾ ಅಂತಂತೂ ಶೇಪ್ ಇರೋದಿಲ್ಲ, ಸುಡೋಪೋಡಿಯಾ. ಸೊ ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಏನು ಮಾಡ್ತವೆ? ಪ್ಯಾರಾಮೀಷಿಯಮ್ ಸ್ಟ್ರಕ್ಚರ್ ನೀವೆಲ್ಲಾದರೂ ನೋಡಿದರೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯಾದಂತಹ ಫ್ಲವರ್ ಲೈಕ್ ಒಂದು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತ ಕಾಣುತ್ತೆ. ಇವನ್ ಇನ್ ಅಮೀಬಾ ಯು ವಿಲ್ ಫೈಂಡ್ ಒನ್ ಜನರಲ್ ಸ್ಟ್ರಕ್ಚರ್, ವ್ಯಾಕ್ಯೂಲ್ ಲೈಕ್ ಸ್ಟ್ರಕ್ಚರ್. ಕಾಂಟ್ರಾಕ್ಟೈಲ್ ಅಂದರೆ ಏನು? ಕಾಂಟ್ರಾಕ್ಟ್ ಆಗೋದು ಮತ್ತು ಹಿಂಗೆ ರಿಲ್ಯಾಕ್ಸ್ ಆಗೋದು. ಕಾಂಟ್ರಾಕ್ಟ್ ಆಗೋದು, ರಿಲ್ಯಾಕ್ಸ್ ಆಗೋದು. ಸೊ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಅಂದರೆ ಏನು? ಒಂದು ರೀತಿ ಪಂಪ್ ಮಾಡ್ದಂಗೆ, ಹೌದಾ? ಸೊ ದೀಸ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಇವೇನು ಮಾಡ್ತವೆ? ಈ ಎರಡು ಎನಿಮಲ್ಸು ಫ್ರೆಶ್ ವಾಟರ್ನಲ್ಲಿ ಇರ್ತವೆ. ಫ್ರೆಶ್ ವಾಟರ್ ಅಂದರೆ ಏನು? ಅಲ್ಲಿ ಸಾಲ್ಟ್ ಕಂಟೆಂಟು ಕಡಿಮೆ ಇರುತ್ತೆ, ಉಪ್ಪಿನ ಅಂಶ ಏನು, ಲವಣಾಂಶ ಕಡಿಮೆ ಇರುತ್ತೆ. ಸೊ ಲವಣಾಂಶ ಕಡಿಮೆ ಆಯಿತು ಅಂತಂದರೆ ಅದು ನೀರು ಜಾಸ್ತಿ ಇರುತ್ತೆ, ಸಾಲ್ಟ್ ಕಡಿಮೆ ಇರುತ್ತೆ. ಸೊ ನೀರು ಜಾಸ್ತಿ ಆಯಿತು ಅಂತಂದರೆ ಅದು ಸ್ಲೋ ಆಗಿ ಆ್ಯನಿಮಲ್ಸ್ ಬಾಡಿ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ಬಾಡಿ ಒಳಗಡೆ ನೀರು ಹಾಗೆ ತುಂಬ್ಕೊಂಡು ಹೋಯಿತು ಅಂತಂದರೆ ಫುಲ್ ಅದು ಸ್ವೆಲ್ ಆಗಿ ಬರ್ಸ್ಟ್ ಆಗಿಬಿಡುತ್ತೆ. ಸೊ ಎಷ್ಟು ನೀರು ಒಳಗಡೆ ಬರ್ತಾ ಇದೆಯಲ್ಲ ಅಷ್ಟೇ ನೀರು ಹೊರಗಡೆ ಪಂಪ್ ಆಗಿ ಹೋಗ್ತಾ ಇರಬೇಕು, ಹೌದು ತಾನೆ? ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು. ಸೊ ಒಳಗಡೆ ವಾಟರ್ ಬಂದಷ್ಟು ಅದು ಹಾಗೆ ಹೊರಗಡೆ ಪಂಪ್ ಮಾಡಿ ಹೊರಗಡೆ ಹೋಗ್ತಾ ಇತ್ತು ಅಂತಂದರೆ ಈ ಏನು ಆರ್ಗ್ಯಾನಿಸಮ್ಸ್ ಇದಾವಲ್ಲ ಇವು ಒಂದು ಪರ್ಫೆಕ್ಟ್ ಸೈಜನ್ನು, ಶೇಪನ್ನು ಅಥವಾ ಅವ್ರ ಫಂಕ್ಷನನ್ನು ಕ್ಯಾರಿ ಮಾಡ್ಬೋದು. ಸೊ ವಾಟರನ್ನು ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಮಾಡ್ತಾ ಇದ್ದಾವೆ. ಸೊ ಫ್ರೆಶ್ ವಾಟರ್ ಪ್ರೋಟೋಜೋನ್ಸ್ಗಳಲ್ಲಿ ಒಂದು ಪ್ರೊಸೆಸ್ ನಡೆಯುತ್ತೆ, ಆಸ್ಮೋ ರೆಗ್ಯುಲೇಷನ್. ನೀವು ಆಲ್ರೆಡಿ ಕೇಳಿರ್ಬೋದು, ಕೇಳಿಲ್ಲ ಅಂದರೆ ಫಸ್ಟ್ ಟೈಮ್ ಕೇಳಿ, ಆಲ್ರೆಡಿ ಕೇಳಿದರೆ ರಿವಿಷನ್ ಅಂತ ಕೇಳಿ. ಆಸ್ಮೋ ರೆಗ್ಯುಲೇಷನ್. ಆಸ್ಮೋ ಅಂದರೆ ಆಸ್ಮೋಸಿಸ್, ಅಂದರೆ ನೀರಿಗೆ ಸಂಬಂಧಪಟ್ಟಂತಹ ಒಂದು ವರ್ಡ್ ಆಸ್ಮೋ. ರೆಗ್ಯುಲೇಷನ್ ಅಂದರೆ ಏನು? ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು. ಸೊ ವಾಟರನ್ನು ಮೇಂಟೈನ್ ಮಾಡುವಂತಹ ಒಂದು ಸ್ಟ್ರಕ್ಚರ್ ಏನಿದೆ? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇದೆ.
ಅದು ಹೆಂಗೆ ಮಾಡ್ತಾ ಇದೆ, ಎಕ್ಸಸ್ ಆಫ್ ವಾಟರ್, ಸೊ ಜಾಸ್ತಿ ಇರುವಂತಹ ನೀರಿನ ಅಂಶ ಇದೆಯಲ್ಲ ಅದನ್ನು ಹೊರಗಡೆ ಹಾಕ್ತಾ ಇದೆ. ರಿಮೂವಲ್ ಆಫ್ ಎಕ್ಸ್ಟ್ರಾ ವಾಟರ್. ಓಕೆ, ಆ ವಾಟರ್ ಜೊತೆಗೇ ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಹೊರಗೆ ಹೋಗ್ತವೆ. This is also very very important. So in case of freshwater protozoans, contractile vacuoles they help in osmoregulation and removal of unwanted particles. ಸೊ ನೀವು ವ್ಯಾಕ್ಯೂಲ್ಸ್ ಅಂತ ಒಂದು ಆರ್ಗನಲ್ಲೇ ತೊಗೊಂಡ್ರೆ ಅಲ್ಲಿ ಒಂದು ಫ್ಲೂಯಿಡ್ ಥರ ಇರಬೇಕು, ಅಥವಾ ಗ್ಯಾಸ್ ಇರ್ಬೋದು, ಅಥವಾ ಫುಡ್ ಇರ್ಬೋದು, ಎಕ್ಸ್ಟ್ರಾ ವಾಟರ್ ಇರ್ಬೋದು. ಅದ್ರ ಹೊರಗಡೆ ಒಂದು ಲೇಯರ್ ಇರುತ್ತೆ, ಒಂದು ಕವರಿಂಗ್ ಅಂತ ಇರುತ್ತೆ, ಸಿಂಗಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆ್ಯಸ್ ಅ ವ್ಯಾಕ್ಯೂಲ್. ಗೊತ್ತಾಯ್ತಾ? ಆಲ್ ದೀಸ್ 4 ಟೈಪ್ಸ್. ವ್ಯಾಕ್ಯೂಲ್ ತುಂಬ ಈಸಿ ಇದೆ. ಈ ವಿಡಿಯೋ ಬಿಟ್ಬಿಡೋಣ, ಸ್ಕಿಪ್ ಮಾಡಿ ನೋಡೋಣ ಅಂತ ಬಿಡಕ್ಕೆ ಹೋಗಬೇಡಿ, ರಿವಿಷನ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ವಿ ಹ್ಯಾವ್ 4 ಟೈಪ್ಸ್ ಆಫ್ ವ್ಯಾಕ್ಯೂಲ್ಸ್. ಯಾವ್ಯಾವು? ಸ್ಯಾಪ್ ವ್ಯಾಕ್ಯೂಲ್, ಫುಡ್ ವ್ಯಾಕ್ಯೂಲ್, ಗ್ಯಾಸ್ ವ್ಯಾಕ್ಯೂಲ್ ಆ್ಯಂಡ್ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್. ಸೊ ಅದರಲ್ಲಿ ಎಕ್ಸ್ಪೆಷಲಿ ನಾವು ಸ್ಟಡಿ ಮಾಡಿದ್ದೆ ಯಾವುದು? ಇದು ಸ್ಯಾಪ್ ವ್ಯಾಕ್ಯೂಲ್, ವಿಚ್ ಈಸ್ ಮೇನ್ಲಿ ಸೀನ್ ಇನ್ ದ ಪ್ಲ್ಯಾಂಟ್ಸ್. ಆ ಲೇಯರಿಗೆ ಟೊನೋಪ್ಲಾಸ್ಟ್ ಅಂತ ಕರೀತಾರೆ. ಟೊನೋಪ್ಲಾಸ್ಟ್ ಅದರ ಒಳಗಡೆ ಇರುವಂತಹ ಒಂದು ಇಂಪಾರ್ಟೆಂಟ್ ಪಿಗ್ಮೆಂಟ್ ಯಾವುದು? ವಾಟರ್ ಸಾಲ್ಯುಬಲ್ ಪಿಗ್ಮೆಂಟ್ ಆ್ಯಂಥೋಸೈನಿನ್. ವೇಸ್ಟ್ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಸ್ಟೋರ್ ಆಗಿರ್ತವೆ. ಸೊ ಫಂಕ್ಷನ್ ಸ್ಟೋರೇಜ್ ಮತ್ತು ಟರ್ಜಿಡಿಟಿ. ರೈಟ್? ಐ ಹೋಪ್ ವ್ಯಾಕ್ಯೂಲ್ಸ್ ಬಗ್ಗೆ ಫುಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಕಾನ್ಸೆಪ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.